ಚಳಿಗಾಲದಲ್ಲಿ ತುಂಬ ಮಂದಿಗೆ ನಾನು ನೋಡಿ ಸ್ವಲ್ಪ ದಿನ ಬರುತ್ತೆ, ಏನೊಂದು ಡೈಲಿ 3 ಟೈಮ್ ಅಪ್ಲೈ ಮಾಡಿದ್ರು ಒಂದು ವಾರ ಆದರೂ ಬರುತ್ತೆ. ಓಕೆನಾ, ಡೈಲಿ ನೀವು ಇದನ್ನು ಒಂದು ದಿನಕ್ಕೆ 3 ಟೈಮು ಈ ರೀತಿ ಮಾಡಲೇಬೇಕು. ಲಿಪ್ ತುಂಬ ಚೆನ್ನಾಗೇ ಇರುತ್ತೆ, ತುಂಬ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಟಿಗೆ ಸಂಬಂಧಪಟ್ಟಿರೋದು. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಚಳಿಗಾಲ ಬಂತು ಅಂದರೆ ತುಟಿ ಸಿಪ್ಪೆ ಎಲ್ಲ ಎದ್ದೆದ್ದು ಹೋಗುತ್ತೆ ಅಲ್ವಾ. ಆ ಸಿಪ್ಪೆ ಎದ್ದು ಬಂತು ಅಂದ್ಕೊಳ್ಳೆ ಕಟ್ ಮಾಡಲಿಕ್ಕೂ ಒಂದು ರೀತಿ ಆಗುತ್ತೆ, ಹಾಗೆ ಅದು ಬೇಗ ಕಡಿಮೆನೇ ಆಗಲ್ಲ. ಹಾಗೆ ತುಟಿ ಈ ಹೊರಗಡೆ ಅಂದರೆ ತುಟಿಯ ಈ ಸುತ್ತಲೂ ಇದೆ ಅಲ್ವಾ, ಇಲ್ಲೆಲ್ಲ ಕೆಲವೊಬ್ಬರಿಗೆ ಗಾಯ ಆಗತ್ತೆ. ಒಡೆಯಲ್ಲ, ಹೀಗೆ ಸುಮ್ಮನೆ ಗಾಯ ಥರ ಆಗತ್ತೆ, ಈ ಥರನೂ ಆಗುತ್ತೆ, ನಾನಾ ರೀತಿಯಲ್ಲಿ ಆಗುತ್ತೆ. ಚಳಿಗಾಲ ಬಂತು ಅಂದಾಗ ಅದು ಏನಾಗುತ್ತೆ, ಒಂದ್ಸಲ ಬಂತು ಅಂದರೆ ಅದು ಕಡಿಮೆ ಮಾಡೋದು ತುಂಬ ಕಷ್ಟ ಅಲ್ವಾ. ತುಟಿ ಅಂದಮೇಲೆ ತುಂಬ ಸ್ಮೂತ್ ಇರುತ್ತೆ ಅಲ್ವಾ, ಏನೇನು ಹಾಕಿ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಕ್ರಮೇಣವಾಗಿ ಕಡಿಮೆ ಮಾಡ್ಕೋಬೋದು. ನಾನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಮ್ಮ ತುಟಿ ಸೀಳು ಬಂದಿರೋದಕ್ಕೆ, ಸಿಪ್ಪೆ ಬಂದಿರೋದಕ್ಕೆ ಒಂದು ಹೋಮ್ ಮೇಡ್ ಕ್ರೀಮನ್ನು ರೆಡಿ ಮಾಡ್ತೀನಿ. ಅದು ಯಾವ ರೀತಿ ಮಾಡ್ತೀನಿ, ಹಾಗೆ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ ನಂತರ ಯಾವ ರೀತಿ ನಾವು ನಮ್ಮದು ಲಿಪ್ ಅಂದರೆ ತುಟಿಯನ್ನು ಯಾವ ರೀತಿ ಇಟ್ಕೋಬೇಕು ಅಂತಲೂ ಹೇಳ್ತೀನಿ. ಓಕೆನಾ, ತುಂಬ ಸಿಂಪಲ್ ಆಗಿದೆ. ಚಳಿಗಾಲದಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಸ್ವಲ್ಪ ಆದರೂ ತುಟಿ ಒಣಗೋದು ಅಥವಾ ಸೀಳು ಬಂದಿರೋದು ಅಥವಾ ಸಿಪ್ಪೆ ಬರೋದು, ಹಾಗೆ ತುಟಿ ಸುತ್ತಲೂ ಗಾಯ ಥರ ಆಗೋದು, ಈ ರೀತಿ ಎಲ್ಲ ಆಗತ್ತೆ ಚಳಿಗಾಲದಲ್ಲಿ. ಅದೇ ಬೇಸಿಗೆಗಾಲ ಬಂತು ಅಂದರೂ ಕೂಡ ಕೆಲವೊಬ್ಬರಿಗೆ ತುಟಿ ಎಲ್ಲ ಡ್ರೈ ಆಗೋದು ಹೀಗೆಲ್ಲ ಆಗುತ್ತೆ ಅಲ್ವಾ. ಆದರೆ ಇದು ಚಳಿಗಾಲದಲ್ಲಿ ತುಂಬ ಮಂದಿಗೆ ನಾನು ನೋಡಿದ್ದೀನಿ, ತುಟಿ ಒಡೆದೇ ಹೋಗುತ್ತೆ. ಅಂದರೆ ತುಟಿ ಎಲ್ಲ ಬಿರುಕು ಬಂದು ಸಿಪ್ಪೆ ಹೊರಗೆ ಬಂದಿರುತ್ತೆ, ಅದ್ರದ್ದು ಮೇಲಿಂದು ಸ್ಕಿನ್ ಇರುತ್ತೆ ಅಲ್ವಾ, ಚರ್ಮ ಇರುತ್ತೆ, ಅದು ಮೇಲೆ ಹೊರಗಡೆ ಬಂದಿರುತ್ತೆ. ಅವಾಗ ಏನಾಗುತ್ತೆ, ಅದು ಸ್ವಲ್ಪ ನೀರು ತಾಗಿದ್ರೂ ನೋವಾಗೋದು ಅಥವಾ ಏನೋ ಹೀಗೆ ಗಾಳಿಗೆ ಇನ್ನೂ ಜಾಸ್ತಿ ಆಗೋದು, ಸಿಪ್ಪೆ ಎಲ್ಲ ಎದ್ದೋಯ್ತು ಅಂದ್ಕೊಳ್ಳೆ ತುಂಬ ತೊಂದರೆ ಆಗುತ್ತಲ್ವ, ತುಂಬ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಇದು ಕೆಲವೊಬ್ಬರಿಗೆ ಬರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ತುಟಿ ಒಣಗೋದು ಆಗುತ್ತೆ ಅಲ್ವಾ, ಈ ರೀತಿ ಆಗುತ್ತೆ. ಇವತ್ತು ನಾನೊಂದು ಹೋಮ್ ಮೇಡ್ ಕ್ರೀಮನ್ನು ರೆಡಿ ಮಾಡ್ತೀನಿ, ಬನ್ನಿ. ಹಾಗಾದರೆ ಅದು ಏನು, ಒಂದು ಬೌಲನ್ನು ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ತುಪ್ಪವನ್ನು ತಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದೇ ತುಪ್ಪ ಅಂದರೂ ಓಕೆ, ಆದರೆ ಚೆನ್ನಾಗಿರುವ ತುಪ್ಪ ಆಗಿರಬೇಕು. ಹಾಗೆ ಎಷ್ಟು ತುಪ್ಪ ತಗೊಂಡಿದ್ದೀನಿ ಅಷ್ಟೇ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ದಪ್ಪ ಕಡಿನೇ ಇದೆ, ಓಕೆನಾ, ನೋಡಿ ತೊಗೋಬೇಕು. ಅಂದರೆ ತುಂಬ ಸಣ್ಣ ಕಡೆ ಸಕ್ಕರೆ ಬೇಡ, ದಪ್ಪ ಕಡಿನೇ ಆಗಿರಬೇಕು. ಹಾಗೆ ಇದಕ್ಕೆ ಹನಿಯನ್ನು ಸೇರಿಸ್ಬೇಕು. ಹನಿ ಆದರೂ ಅಷ್ಟೇ, ನಾವು ಎಷ್ಟು ತುಪ್ಪ ಮತ್ತು ಸಕ್ಕರೆ ತಗೊಂಡಿದ್ದೀವಿ ಅಲ್ವಾ, ಅಷ್ಟೇ ಹನಿಯನ್ನು ಸೇರಿಸ್ಬೇಕು. ಇದು ಮಾರ್ಕೆಟಿಂದ ತಂದಿರುವ ಹನಿ ಆದರೆ ಒಳ್ಳೆಯದು, ಓಕೆನಾ. ನೀವು ಮನೆಯಲ್ಲೇ ಎಲ್ಲ ಹನಿ ಎಲ್ಲ ಮಾಡ್ಕೊತೀರಿ ಅಂದರೆ ಜೇನನ್ನು ಬೆಳೆಸ್ತೀರಿ ಅಂದರೆ ಆ ಹನಿ ಬೇಡ, ಮಾರ್ಕೆಟಿಂದ ತಂದಿರೋದು ಒಳ್ಳೆಯದು, ಓಕೆನಾ. ಹಾಗೆ ಇವಿಷ್ಟನ್ನು ಸರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಸಕ್ಕರೆ ಸ್ವಲ್ಪ ಅಂದರೆ ಅರ್ಧದಷ್ಟು ಕರಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ತಾನೇ ಇರಬೇಕು. ಅಂದರೆ ಪೂರ್ತಿ ಕಡಿ ಇರಬಾರ್ದು, ಓಕೆನಾ. ಅಂದರೆ ಅರ್ಧ ಕರಗಿದ್ರೆ ಅದು ತುಪ್ಪದ ಜೊತೆ ಸೇರಿರುತ್ತೆ, ಸಕ್ಕರೆಯ ಅಂಶ ಸೇರಿರುತ್ತೆ. ಮತ್ತು ಇನ್ನು ಅರ್ಧ ಇದೆಯಲ್ವ, ಅದು ಅರ್ಧ ಕಡಿ ಇರುತ್ತೆ ಅಲ್ವ, ಅದು ನಮ್ಮ ತುಟಿಗೆ ಸ್ಕ್ರಬ್ ಆಗುತ್ತೆ. ಹಾಗಾಗಿ ಅರ್ಧ ಕರಗಿರಬೇಕು ಅಷ್ಟೇ. ನೋಡಿ ಇಲ್ಲಿ ಒಂದಿಷ್ಟು ಆಯಿತು ಅಲ್ವಾ. ಇದು ಸ್ವಲ್ಪ ದಿನ ಬರುತ್ತೆ, ಏನೊಂದು ಡೈಲಿ 3 ಟೈಮ್ ಅಪ್ಲೈ ಮಾಡಿದರೂ 4-5 ದಿನ ಬರುತ್ತೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಹೇಗಿರುತ್ತೆ ನೋಡಿ ಹಾಗೇ ಇರುತ್ತೆ, ಸಕ್ಕರೆ ಕರಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ನೀವು ಹೊರಗಡೆ ಇಟ್ಟರೆ ಕರಗ್ಬೋದು, ಸಕ್ಕರೆ ಕರಗಿ ನೀರಾಗಿಬಿಡತ್ತೆ, ಓಕೆನಾ. ಆಯಿತು, ಈಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಅಪ್ಲೈ ಮಾಡ್ಕೊಡ್ತೀನಿ, ಅಪ್ಲೈ ಮಾಡಿ ತೋರಿಸ್ತೀನಿ, ಓಕೆನಾ. ಇಷ್ಟಿದೆ ಅಲ್ವಾ, ಇದು ನೀವು 2-3 ದಿನ ಅಥವಾ 4 ದಿನ ಯೂಸ್ ಮಾಡ್ಬೋದು, ಏನೂ ಹಾಳಾಗಲ್ಲ, ಓಕೆನಾ. ತುಪ್ಪ ಉಂಟಲ್ವಾ, ಸ್ವಲ್ಪನೂ ಹಾಳಾಗಲ್ಲ. ಆದರೆ ಸಕ್ಕರೆ ಸ್ವಲ್ಪ ಕರಗ್ಬೋದು, ಓಕೆನಾ. ತುಂಬ ಕರಗಿ ನೀರಾಗಬಾರ್ದು, ಒಂದು ಅರ್ಧದಷ್ಟಾದರೂ ಇರಬೇಕು ಸಕ್ಕರೆ, ಓಕೆನಾ. ಆ ರೀತಿ ಇದ್ದಾಗ ಮಾತ್ರ ಅಪ್ಲೈ ಮಾಡಿ. ಸ್ವಲ್ಪ ಆದರೂ ಸಕ್ಕರೆ ಇದ್ದರೆ ಅದು ನಮ್ಮದು ತುಟಿಗೆ ಸ್ಕ್ರಬ್ ಆಗುತ್ತೆ, ಓಕೆನಾ. ಈ ರೀತಿ ನೀವು ಒಂದು ಸ್ವಲ್ಪ ಇದು ನಿಮಗೇನು ಒಂದು ವಾರ ಆದರೂ ಬರುತ್ತೆ, ಓಕೆನಾ. ಡೈಲಿ ನೀವು
ನೀವು ಇದನ್ನು ಒಂದು 2 ಟೈಮ್ ಮಾಡ್ಕೊಳ್ಳಿ, ಓಕೆನಾ? ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ ಸ್ವಲ್ಪ ತಗೊಂಡ್ರೆ ಆಯಿತು. ಅಪ್ಲೈ ಮಾಡೋದು ಹೇಳ್ತೀನಿ. ಸಕ್ಕರೆ ಇದೆಯಲ್ವಾ, ಸ್ವಲ್ಪ ಬಿಡತ್ತೆ. ಸಕ್ಕರೆ ಇರಲೇಬೇಕು, ಅರ್ಧದಷ್ಟಾದರೂ ಸಕ್ಕರೆ ಅಂದರೆ ಕಡಿಯಾಗಿರಬೇಕು, ಪೂರ್ತಿ ಕರಗಬಾರ್ದು, ಓಕೆನಾ? ಈ ರೀತಿ ಅಪ್ಲೈ ಮಾಡಿಕೊಂಡು ಬೀಳತ್ತೆ ಬಟ್ಟೆ ಮೇಲೆ. ಈ ರೀತಿ ಅಪ್ಲೈ ಮಾಡಬೇಕು ನೋಡಿ. ನೀವು ಹಲ್ಲಿನ ಜೊತೆ ಅಲ್ವಾ, ಹೀಗೆ ರೌಂಡ್ ಶೇಪಲ್ಲಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಈ ರೀತಿ ಇದೆ. ಮತ್ತು ಬಾಯಿ ಮುಚ್ಚಿಕೊಂಡೇ ಅಪ್ಲೈ ಮಾಡಬೇಕು. ಒಂದು ಸಲ ಬಾಯಿ ಮಾಡಿಕೊಂಡು ಅಪ್ಲೈ ಮಾಡಬೇಕು, ಈ ಕಡೆ ಈ ಕಡೆ. ಮತ್ತು ನುಂಗ್ಬೋದು, ಓಕೆನಾ? ಏನು ತೊಂದರೆ ಇಲ್ಲ. ಈ ಕಡೆ ಎಲ್ಲ ರೌಂಡ್ ಶೇಪಲ್ಲಿ ಅಪ್ಲೈ ಮಾಡಬೇಕು. ಹೀಗೆ ಒಂದು 2-3 ನಿಮಿಷ ನೀವು ಹೀಗೆ ಮಾಡ್ತಾನೇ ಇರಬೇಕು. ನಿಮಗೆ ಗಾಯ ಆಗಿದೆ, ಸಿಪ್ಪೆ ಎಲ್ಲ ಬಂದಿದೆ ಅಂದರೆ ಏನಾಗತ್ತೆ ಗೊತ್ತಾ? ಸ್ವಲ್ಪ ಕಷ್ಟ ಆಗ್ಬೋದು, ನೋವು ಬರ್ಬೋದು. ಅದಕ್ಕೆ ನಿಧಾನವಾಗಿ ಮಾಡ್ಕೊಳ್ಳಿ. ಅದಕ್ಕೆ ಸಕ್ಕರೆ ಗಟ್ಟಿ ಇರಬಾರ್ದು ಅಂತ ಹೇಳಿರೋದು. ಒಂದು ಅರ್ಧದಷ್ಟು ಕರಗಿರಬೇಕು, ಆವಾಗ ಮಾಡ್ಕೊಳ್ಳಿ, ಓಕೆನಾ? ಈ ರೀತಿ ರೌಂಡ್ ಶೇಪಲ್ಲಿ ನೀವು ಒಂದು 2-3 ನಿಮಿಷ ಮಾಡಿ ಹೀಗೆ ಇಟ್ಕೋಬೇಕು. ಸುಮ್ಮನೆ ಇಟ್ಕೋಬೇಕು, 2-3 ನಿಮಿಷದ ತನಕ ಮಾಡ್ತಾನೆ ಇರಬೇಕು, ಇಟ್ಕೋಬೇಕು. ನಂತರ ತೊಳ್ಕೊಂಡ್ರೆ ಆಯಿತು. ಹಾಗೆ ಇದನ್ನು ಅಪ್ಲೈ ಮಾಡುವಾಗ ಏನು ಮಾಡಬೇಕು ಗೊತ್ತಾ? ತುಟಿ ತೊಳ್ಕೊಂಡಿರಬೇಕು. ಯಾವುದೇ ಲಿಪ್ಸ್ಟಿಕ್ ಏನೂ ಅಪ್ಲೈ ಮಾಡಿರಬಾರ್ದು, ಓಕೆನಾ? ಆವಾಗ ನೀವು ಈ ರೀತಿ ಇದನ್ನು ಅಪ್ಲೈ ಮಾಡಿದರೆ ಆಯಿತು. ಈಗ ಸ್ವೀಟ್ ಇದೆ, ತಿನ್ನಬೇಕು ಅನಿಸುತ್ತೆ, ನೀವು ಬಾಯಿಗೆ ಹೋಗತ್ತೆ ಅವನು. ಈ ಥರ ಮಾಡಿ ನೀವು ಇದೆ. ನಿಮಗೆ ಏನಾಗುತ್ತೆ ಗೊತ್ತಾ? ಈ ತುಟಿ ಮೇಲ್ಭಾಗ ಇದೆಯಲ್ವ, ಇಲ್ಲಿ ರೌಂಡ್ ಶೇಪ್ ಬಂದಿರತ್ತೆ ಅಲ್ವಾ, ಅಲ್ಲೂ ಕೆಲವೊಬ್ಬರಿಗೆ ಗಾಯ ಇರತ್ತಲ್ವ, ಅಲ್ಲೆಲ್ಲ ಈ ರೀತಿ ಮಾಡಿ ನೀವೇನೂ ತೊಂದರೆ ಇಲ್ಲ. ಇದು ಏನು ಗೊತ್ತಾ? ತುಪ್ಪ ತುಂಬ ತಂಪು. ಜೇನುತುಪ್ಪ ಅಂತೂ ನಮ್ಮ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅಂದರೆ ನಮ್ಮ ಸ್ಕಿನ್ನಿಗೆ ಏನೂ ಏನೇ ಒಂದು ಡ್ಯಾಮೇಜ್ ಆದರೂ ಅಲ್ಲಿ ಸರಿದೂಗಿಸುತ್ತೆ. ಯಾವುದು? ಜೇನುತುಪ್ಪ. ತುಪ್ಪ ಅಂತೂ ತುಂಬ ತಂಪಲ್ವಾ, ಅದು ಕೂಡ ಗಾಯವನ್ನು ಮುಚ್ಚಿಸ್ತಾ ಬರುತ್ತೆ, ಓಕೆನಾ? ತುಪ್ಪದಿಂದ ನೀವು ನೋಡಿರ್ಬೋದು, ಹೊಟ್ಟೆಗೆ ತುಪ್ಪ ತಿಂದರೆ ಒಳ್ಳೆಯದು, ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತಾರಲ್ವ. ಅದು ಹೊಟ್ಟೆ ನೈಸ್, ಅಂದರೆ ಹೊಟ್ಟೆ ಒಳಗಡೆ ಎಲ್ಲವೂ ಪೂರ್ತಿ ಅಂದರೆ ನೈಸಾಗಿ ಇರುತ್ತೆ. ಒಂದು ಗಾಯ ಹಚ್ಚಿದ್ರು ಕೂಡ, ಅಥವಾ ನೀವು ಎಲ್ಲೇ ಒಂದು ಏನು ಕೈಗೆ ಹಚ್ಚಿದ್ರು ಕೂಡ, ಅಪ್ಲೈ ಮಾಡಿದರೂ ಕೂಡ ಅದು ನೈಸ್ ಆಗುತ್ತಲ್ವ. ಹೊಟ್ಟೆನೂ ಹಾಗೆ ಕ್ಲೀನಾಗಿ ಇದೆ ಅಂದರೆ ಹೊಟ್ಟೆ ಒಳಗೆ ತುಂಬ ಚೆನ್ನಾಗಿ ಇದೆ ಅಂತ ಅರ್ಥ. ಹೊಟ್ಟೆ ಒಳಗಡೆ ತುಂಬ ಚೆನ್ನಾಗಿದೆ ಅಂತ, ಓಕೆನಾ? ತುಪ್ಪ ಈ ರೀತಿ ಅಪ್ಲೈ ಮಾಡಬೇಕು. ಜೇನುತುಪ್ಪ ಗೊತ್ತಲ್ವ, ಸಕ್ಕರೆ ಗೊತ್ತಲ್ವ, ಅದು ಸ್ಕ್ರಬ್ ಮಾಡುತ್ತೆ. ಹೇಗೆ ಅದು ಎಲ್ಲ ಕಿತ್ತೋಗುತ್ತೆ. ಏನಾದರೂ ಅದು ನಿಮ್ಮದು ಸಿಪ್ಪೆಯಲ್ಲಿ ಎದ್ದೋಗಿದೆ ಅಲ್ವಾ, ಅದೆಲ್ಲ ಹಿಂದೆ ಮುಂದೆ ಆಗಿ ಅದು ಬಿದ್ದೋಗ್ಬಿಡತ್ತೆ ಆಮೇಲೆ, ಓಕೆನಾ? ಅದು ಬಿದ್ದೋಯ್ತು ಅಂದ್ಕೂಡಲೇ, ಸಿಪ್ಪೆ ಎದ್ದು ಬಿದ್ದೋಯ್ತು ಅಂದ್ಕೂಡಲೇ ಈ ತುಪ್ಪ ಏನಾಗುತ್ತೆ, ತಂಪಿಗೆ ಅಲ್ಲಿ ಗಾಯ ಇದ್ದರೆ ಒಣಗತ್ತೆ, ಡ್ರೈ, ಓಕೆನಾ? ನೈಸ್ ಆಗುತ್ತೆ ನಿಮ್ಮದು ತುಟಿ ಭಾಗ. ಹೊಟ್ಟೆಗೆ ಒಳ್ಳೆಯದು ಅಲ್ವಾ, ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದು, ಹೊಟ್ಟೆ ಸರಿ ಇರುತ್ತೆ, ತಂಪಿರುತ್ತೆ ಅಂತಾರೆ ನೋಡಿ. ಹಾಗೆಯೇ ಅದು ಜೇನುತುಪ್ಪ ಅಂತೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಓಕೆನಾ? ಈ ರೀತಿ ಮಾಡಬೇಕು. ಒಂದು 5 ನಿಮಿಷ ಮಾಡಿ ನೀವು ಹಾಗೆ ತೊಳ್ಕೊಬಿಡಿ. ತೊಳ್ಕೊಂಡು ಬಂದಿದ್ದೀನಿ ಅಲ್ವಾ, ಈಗ ಏನು ಮಾಡಬೇಕು ಗೊತ್ತಾ? ನಾನು ಅದೇ ಹೇಳಿದ್ದೀನಿ, ತುಪ್ಪ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ. ನಮ್ಮ ಕಾಲು ಇರ್ಬೋದು, ಕೈ ಇರ್ಬೋದು, ನಮ್ಮ ಬಾಡಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಡೈಲಿ 1 ಟೇಬಲ್ ಸ್ಪೂನು ತುಪ್ಪ ತಿಂದರೆ ತುಂಬ ಒಳ್ಳೆಯದು, ಓಕೆನಾ? ಅದು ಯಾರೇ ಆಗಿರ್ಬೋದು, ಏನೇ ಕಾಯಿಲೆ ಇದ್ದವರಾದರೂ ಕೂಡ ತುಪ್ಪವನ್ನು ತಿನ್ನಬೇಕು. ಕೆಲವೊಬ್ಬರಿಗೆ ದಪ್ಪ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು. ತುಪ್ಪ ಹೊಟ್ಟೆಗೆ ತುಂಬ ಒಳ್ಳೆಯದು, ಓಕೆನಾ? ಹಾಗೆ ನಾನು ಈಗ ತೊಳ್ಕೊಂಡೆ ತುಟಿಯನ್ನು. 5 ನಿಮಿಷ ಆಯ್ತಲ್ವ. ನಂತರ ಏನು ಮಾಡಬೇಕು ಗೊತ್ತಾ? ಕೊಬ್ಬರಿ ಎಣ್ಣೆ ಇರುತ್ತೆ, ಅಥವಾ ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲು, 2ರಲ್ಲಿ 1 ಯಾವುದಾದ್ರೂ ಒಂದು ಆಯಿಲನ್ನು ಅಪ್ಲೈ ಮಾಡಬೇಕು. ಹೀಗೆ ಸುಮ್ಮನೆ ಅಪ್ಲೈ ಮಾಡಿ ಇಟ್ಕೋಬೇಕು.
ಅಪ್ಲೈ ಮಾಡಿ ಇಟ್ಕೊಳ್ಳಿ. ನೀವು ದಿನಕ್ಕೆ 3 ಟೈಮು ಈ ರೀತಿ ಮಾಡಲೇಬೇಕು. ನಿಮಗೆ ಸಿಪ್ಪೆ ಮೇಲೆ ಬಂದಿದೆ ಅಂದರೆ 3 ಟೈಮ್ ಮಾಡಿದರೆ ನಿಮಗೆ ಒಂದೇ ದಿನಕ್ಕೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ಈ ರೀತಿ ಅಪ್ಲೈ ಮಾಡಿ ಇಟ್ಕೊಳ್ಳಿ. ಅದೇನಾಗುತ್ತೆ ಗೊತ್ತಾ, ನಾವು ಸ್ಕ್ರಬ್ ಮಾಡಿರ್ತೀವಿ ಅಲ್ವಾ, ಸಕ್ಕರೆ ಹಾಕಿರ್ತೀವಿ, ಸ್ವಲ್ಪ ನಾವು ಮಸಾಜ್ ಎಲ್ಲ ಕೊಟ್ಟಾಗ ಸ್ವಲ್ಪ ನೋವು ಬಂದಾಗೆ ಆಗುತ್ತೆ. ಅಂದರೆ ಆ ಸಿಪ್ಪೆ ಬಂದಾಗ ನಂತರ ತೊಳ್ಕೊಂಡ ನಂತರ ಏನಾಗುತ್ತೆ ಗೊತ್ತಾ, ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಓಕೆನಾ? ಹಾಗಾಗಿ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ ಅಥವಾ ನಾನು ಹೇಳಿದ್ದೀನಿ ಅಲ್ವಾ, ಅದು ಇದು ಒಂದು 5 ನಿಮಿಷ ಆದ ನಂತರ ಒಂದು 5 ನಿಮಿಷ ಇಟ್ಟುಕೊಳ್ಳಿ. ಅದೇನಾಗುತ್ತೆ, ಕೊಬ್ಬರಿ ಎಣ್ಣೆ ಎಲ್ಲ ಒಂದ್ಸಲ ತುಟಿ ಬಿಸಿ ಆಗುತ್ತೆ ಸ್ಕ್ರಬ್ ಮಾಡಿದಾಗ. ಆ ಬಿಸಿಗೆ ಈ ಕೊಬ್ಬರಿ ಎಣ್ಣೆ ಹಾಕಿದಾಗ ಏನಾಗುತ್ತೆ, ಅದು ಕರಗಿ ನೀರಾಗುತ್ತೆ. ಓಕೆನಾ? ಒಂದು 5 ನಿಮಿಷ ಅನ್ನೋದನ್ನು ಕೊಬ್ಬರಿ ಎಣ್ಣೆ ಇರಲ್ಲ ನಮ್ಮ ತುಟಿಗೆ, ಆ ತುಟಿ ಎಲ್ಲ ತಗೊಬಿಡತ್ತೆ. ಆವಾಗ ಏನಾಗುತ್ತೆ, ನಮ್ಮ ತುಟಿಗೆ ಒಂದು ತುಟಿ ಸರಿ ಆಗ್ತಾ ಬರುತ್ತೆ. ಓಕೆನಾ? ಆಯಿತು ಅಲ್ವಾ? ಇದರ ನಂತರ ಏನು ಮಾಡಬೇಕು ಗೊತ್ತಾ, 5 ನಿಮಿಷ ಆಯಿತು, ತೊಳ್ಕೊಬಿಡಬೇಕು. 5 ನಿಮಿಷ ಸಾಕು. ನಂತರ ನೀವು ನಿಮ್ಮಲ್ಲಿ ಒಂದು ಯಾವುದಾದ್ರೂ ಒಂದು ಲಿಪ್ ಬಾಮ್ ಇದ್ದರೆ ಲಿಪ್ ಬಾಮನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಅದು ನೀವು ಮನೆಯಲ್ಲೇ ಮಾಡಿರೋದಾದರೂ ಓಕೆ, ಹೊರಗಡೆ ತಂದಿರೋದಾದರೂ ಓಕೆ. ಲಿಪ್ ಬಾಮನ್ನು 3 ಟೈಮು ನೀವು ಅಪ್ಲೈ ಮಾಡಲ್ಲ ಆದ ನಂತರ ಲಿಪ್ ಬಾಮನ್ನು ಅಪ್ಲೈ ಮಾಡ್ಕೋಬೇಡಿ. ಆವಾಗ ಏನಾಗುತ್ತೆ, ನಿಮ್ಮ ತುಟಿಗೆ ಯಾವುದೇ ರೀತಿಯ ಧೂಳು ತಾಗಲ್ಲ, ಹಾಗೆ ತುಟಿ ಡ್ರೈ ಆಗಲ್ಲ, ಡ್ರೈ ಆಗಲಿಕ್ಕೆ ಕೊಡಲ್ಲ ಲಿಪ್ ಬಾಮ್. ಓಕೆನಾ? ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಲಿಪ್ ಬಾಮನ್ನು ಹೇಗೆ ಮಾಡ್ಬೋದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಹೆಚ್ಚು ವಿಡಿಯೋ ಅಂದರೆ ಹಾಕಬೇಕು ಅನ್ನೋದು ಆಸೆ ಇದೆ. ಆದರೆ ನನಗೆ ಏನಾಗುತ್ತೆ, ಕೆಲವೊಂದು ಸಲ ಟೈಮು ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಓಕೆನಾ? ಅಂದರೆ ಟೈಮು ಇರಲ್ಲ, ಆದರೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆಯ್ತಲ್ವಾ? ಈ ರೀತಿ ಆದ ನಂತರ ನೀವು ಲಿಪ್ ಬಾಮನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿ ಇದೆ ಅಲ್ವಾ? ನಮ್ಮದು ಲಿಪ್ಪನ್ನು ನಾವು ಸರಿ ಮಾಡ್ಕೋಬಹುದು. ಇದೇ ರೀತಿ ಕಾಲಿನ ಹಿಮ್ಮಡಿ ಇದೇ ರೀತಿ ಆಗುತ್ತೆ ಅಲ್ವಾ, ಒಡೆದೆಲ್ಲ ಹೋಗುತ್ತೆ ಅಲ್ವಾ, ಅದಕ್ಕೂ ಕೂಡ ಇದೇ ರೀತಿ ನೀವು ಮಾಡಿಕೊಳ್ಳಿ. ಕಡಿಮೆ ಆಗುತ್ತೆ, ಆದರೆ ನಿಧಾನವಾಗಿ ಕಡಿಮೆ ಆಗುತ್ತೆ. ಕಾಲಿನ ಹಿಮ್ಮಡಿ ಅಂದರೆ ತುಂಬ ಗಾಯಾಲಾಗಿರುತ್ತೆ ಅಲ್ವಾ, ಅಂಥವರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಓಕೆನಾ? ಇದರಿಂದ ಈ ರೀತಿ ನಾವು ಅಪ್ಲೈ ಮಾಡಿದಾಗ ನಮ್ಮ ಲಿಪ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಹಾಗಾಗಿ ಇದನ್ನೇ ನೀವು ಅಪ್ಲೈ ಮಾಡಿ. ಆದಷ್ಟು ನಾವು ಮನೆಯಲ್ಲೇ ಇರೋ ವಸ್ತುವಲ್ಲೇ ನಾವು ಎಲ್ಲವನ್ನೂ ಮಾಡ್ಕೋಬಹುದು. ನಮಗೆ ಏನು ಗೊತ್ತಿರತ್ತೆ ಅಲ್ವಾ, ನಮ್ಮ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಎಲ್ಲ ನಾವು ಆದಷ್ಟು ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡ್ಕೊಳ್ತಾ ಬಂದರೆ ತುಂಬ ಒಳ್ಳೆಯದು ಅಲ್ವಾ. ನಮ್ಮ ಸ್ಕಿನ್ ಇರ್ಬೋದು, ಹೇರ್ ಇರ್ಬೋದು, ಎಲ್ಲವೂ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಆಗಲ್ಲ. ಓಕೆನಾ? ನಮಗೇನೋ ಒಂದು ಹೊರಗಡೆ ಹೋಗುವಾಗ ಬೇಕಾಗತ್ತೆ, ಹೊರಗಡೆ ಸಿಗುವಂಥ ಕೆಲವೊಂದು ವಸ್ತು ಬೇಕಾಗತ್ತೆ ಅಲ್ವಾ, ಎಲ್ಲದಕ್ಕೂ ಹೋಮ್ ಮೇಡನ್ನೇ ಯೂಸ್ ಮಾಡಲಿಕ್ಕೆ ಆಗಲ್ಲ. ಆದಷ್ಟು ನಾವು ಮನೆಯಲ್ಲೇ ಯೂಸ್ ಮಾಡುವಾಗ, ಇಂಥದ್ದೆಲ್ಲ ನಾವು ಯೂಸ್ ಮಾಡುವಾಗ ಹೋಮ್ ಮೇಡ್ ಕ್ರೀಮು ಇಂಥವೆಲ್ಲ ನಾವು ಮಾಡಿಕೊಂಡು ಅಪ್ಲೈ ಮಾಡಿ ಗುಣ ಮಾಡ್ಕೋಬಹುದಲ್ವಾ. ನೋಡಿದ್ರಿ ಅಲ್ವಾ? ಈ ರೀತಿ ಆಯಿತು. ನನಗೆ ತೊಳ್ಕೊಂಡು ಬರ್ತೀನಿ. ಓಕೆನಾ? ನನಗೂ ಆಗತ್ತೆ, ಏನು ಗೊತ್ತಾ, ತುಟಿ ಸೀಳೆಲ್ಲ ಬರಲ್ಲ, ಆದರೆ ಸ್ವಲ್ಪ ಒಣಗಿ ಬರುತ್ತೆ. ಒಣಗಿ ಹೋಗುತ್ತೆ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಇಟ್ಕೋತೀನಿ, ಏನು ತೊಂದರೆ ಆಗಲ್ಲ ಕೊಬ್ಬರಿ ಎಣ್ಣೆಯಿಂದ ಅಲ್ವಾ. ಇದೆಲ್ಲ ಮಾಡಿದ ನಂತರ ಲಿಪ್ ಬಾಮ್ ಅಂತ ಸಿಗತ್ತೆ, ನೀವು ಕೂಡ ಮಾಡ್ಕೋಬಹುದು. ಮನೆಯಲ್ಲಿ ಮಾಡಿ ಇಟ್ಕೊಂಡ್ರು ನಾವು ಯೂಸ್ ಮಾಡ್ಬೋದು ಡೈಲಿ ಅಲ್ವಾ. ಹೀಗೆ ನಾವು ಮಾಡಿಕೊಂಡು ನಮ್ಮ ತುಟಿಯನ್ನು ತುಂಬ ಚೆನ್ನಾಗಿ ಇಟ್ಕೋಬಹುದು. ಹಾಗೆ ಪ್ರತಿದಿನ ಅಂದರೆ ನೀವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮಲ್ಲಿ ಈ ರೀತಿ ನೀವು ಯಾವುದಾದ್ರೂ ಒಂದು ಲಿಪ್ ಬಾಮನ್ನು ಇಟ್ಕೋಬೇಕು. ಹೋಮ್ ಮೇಡ್ ಆದರೆ ತುಂಬ ಬೆಸ್ಟು. ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಹೊರಗಡೆಯಿಂದ ಲಿಪ್ ಬಾಮು ಕೂಡ ಸಿಗತ್ತೆ ಅಲ್ವಾ, ಅದಂತಂದು 3 ಟೈಮ್ ಅಪ್ಲೈ ಮಾಡ್ಕೊತಾ ಇದ್ದರೆ ನಿಮ್ಮ ತುಟಿ ಲಿಪ್ಪು ತುಂಬ ಚೆನ್ನಾಗೇ ಇರುತ್ತೆ, ತುಂಬ ಸ್ಮೂತಾಗೇ ಇರುತ್ತೆ. ಓಕೆನಾ? ಈ ರೀತಿ ನೀವು ನಿಮ್ಮ ತುಟಿಯ ಆರೈಕೆಯನ್ನು ಮಾಡ್ಕೋಬೇಕು. ಹಾಗೆ ಏನು ಗೊತ್ತಾ, ತುಟಿ ಅಂದಮೇಲೆ ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋದು ಖುಷಿ ಇರುತ್ತೆ ಅಲ್ವಾ. ಒಂದು ರೀತಿ ಬ್ಲ್ಯಾಕ್ ಆಗಿರೋದು ಇಷ್ಟ ಆಗಲ್ಲ, ಒಡೆದ ತುಟಿನೂ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ತುಟಿ ಚೆನ್ನಾಗಿರಬೇಕು ಅಂದರೆ ನೀವು ನಿಮ್ಮ ತುಟಿಯನ್ನು ಅದಕ್ಕೆ ಯಾವುದು ನೀವು ಲಿಪ್ಸ್ಟಿಕ್ಕನ್ನು ನೀವು ಯಾವುದು ಅಪ್ಲೈ ಮಾಡ್ಕೋಬೇಕು, ತುಂಬ ಒಳ್ಳೆ ಕ್ವಾಲಿಟಿದು ತಂದಿರಬೇಕು. ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರಬಾರ್ದು. ಕೆಮಿಕಲ್ಸು ಸಾಧಾರಣ ಇರುತ್ತೆ, ತುಂಬ ಕೆಮಿಕಲ್ಸ್ ಇಲ್ಲದೆ ಇರೋದು ಒಳ್ಳೆ ಕ್ವಾಲಿಟಿದು, ಒಳ್ಳೆ ಕಂಪ್ನಿಯದ್ದು ತಂದು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಪ್ರಾಬ್ಲಮ್ ಇದ್ದವರಿಗೆ. ಓಕೆನಾ? ನೀವು ಅದು ಕೂಡ ನೀವು ಯಾವಾಗಲೂ ಅಪ್ಲೈ ಮಾಡಬಾರ್ದು, ಎಲ್ಲಾದರೂ ಅಪರೂಪಕ್ಕೆ ಹೊರಗಡೆ ಹೋಗುವಾಗ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಆದರೆ ಈ ಲಿಪ್ ಬಾಮ್ ಇದೆಯಲ್ವ, ನೀವು ಡೈಲಿ 1, 2, 3 ಟೈಮು, 4 ಟೈಮು ಹೀಗೆ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಪ್ರಾಬ್ಲಮ್ ಬಂದಾಗ, ಚಳಿಗಾಲದಲ್ಲಿ ಬಂದಾಗ. ಓಕೆನಾ? ಒಂದೊಮ್ಮೆ ನಿಮಗೆ ಇಲ್ಲ, ಚಳಿಗಾಲ ಇಲ್ಲ, ಬೇಸಿಗೆ ಬಂತು, ಆವಾಗಲೂ ಅಷ್ಟೇನಿಲ್ಲ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ, ಅದು ಕ್ರಮೇಣ ಹೋಗುತ್ತೆ.
ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ಲೈಕನ್ ಒತ್ಕೊಳ್ಳಿ. ಓಕೆನಾ? ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನಾನು ಆದಷ್ಟು ನನ್ನ ವಿಡಿಯೋದಲ್ಲಿ ಯಾರಿಗೂ ಮೊದಲೇ ಹೇಳಲ್ಲ ಸಬ್ ಮಾಡ್ಕೊಳ್ಳಿ ಅಂತ, ಅಲ್ವಾ? ಅದು ಒಂದು ರೀತಿ ಕೆಲವೊಬ್ಬರಿಗೆ ಕಿರಿಕಿರಿ ಆಗುತ್ತೆ ಸ್ಟಾರ್ಟಿಂಗಲ್ಲೇ ಹೇಳಿದರೆ, ಹಾಗಾಗಿ ನಾನು ಜಾಸ್ತಿ ಹೇಳಲ್ಲ. ಹಾಗೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ನಿಮಗೆ ಪೂರ್ತಿ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಏನಿರ್ಬೋದು ಅಂತ. ನಾನು ಒಳ್ಳೆ ರೀತಿಯ ಬ್ಯೂಟಿ ಕೇರ್ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ ಈ ಚಾನಲಲ್ಲಿ. ನಂದು ಇನ್ನೊಂದು ಚಾನಲ್ ಇದೆ, ಆ ಚಾನಲ್ಗೂ ನೀವು ವಿಸಿಟ್ ಮಾಡಿ. ವಿಲಾಸಿನಿ ಹಾಬೀಸ್ ಚಾನಲ್ ಅಂತ ಇದೆ, ನೀವು ಸರ್ಚಲ್ಲಿ ಹೊಡೆದ್ರೂ ಕೂಡ ಬರುತ್ತೆ. ಓಕೆನಾ? ಇಲ್ಲ ಅಂದರೆ ನಂದು ಇದೇ ವಿಡಿಯೋದಲ್ಲಿ ಕಮೆಂಟ್ ಇರುತ್ತೆ. ಓಕೆನಾ? ಅಲ್ಲಿ ನೋಡಿ ಇರುತ್ತೆ ವಿಲಾಸಿನಿ ಹಾಬೀಸ್ ಚಾನಲು. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.